ನಮಸ್ಕಾರ. ನಾನು ರವಿ ಹಂಜ್. ನನ್ನ ಹಿಂದಿನ ವಿಡಿಯೋವನ್ನು ನೋಡಿ ಸಾಕಷ್ಟು ಜನ ನೋಡ್ರಿ ಲಿಂಗಾನಂದ, ಮಾತೆ ಮಹಾದೇವಿ ಇವರೆಲ್ಲ ಗತ. ಈಗಿನ ಪ್ರಸ್ತುತೆಯ ಬಗ್ಗೆ ನೀವು ಏನು ಹೇಳ್ತೀರಾ? ಇದನ್ನು ಹೇಗೆ ಈಗಿರ್ತಕ್ಕಂಥ ಲಿಂಗಾಹತ ಅಥವಾ ಬಸವ ತಾಲಿಬಾನಿಗಳು ಅಂತ ಏನು ಬ್ರ್ಯಾಂಡ್ ಆಗಿದ್ದಾರೆ, ಇವರನ್ನು ಅವರಿಗೆ ಹೇಗೆ ಸಮೀಕರಿಸುತ್ತೀರಾ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ದೀರ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನೋಡಿ, ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಾಗೆ ಅಂದಿನ ಪತ್ರ ವ್ಯವಹಾರಗಳು ಏನಿದ್ವಲ್ಲ, ಆ ಪತ್ರ ವ್ಯವಹಾರಗಳೇ ಇಂದು ಪ್ರಸ್ತುತ ಕರ್ನಾಟಕವನ್ನು ಕಾಡ್ತಿರ್ತಕ್ಕಂಥ ಸಿ ಡಿಗಳು ಅಥವಾ ಪೆನ್ ಡ್ರೈವ್ಗಳು ಆಗೋಗ್ಬಿಟ್ಟಿದೆ. ಸೊ ಆ ಸಿ ಡಿ ಅದೇನಿದೆಯಲ್ಲಪ್ಪ ಪೆನ್ ಡ್ರೈವ್ ಅನ್ನೋದು, ಈ ಪ್ರತ್ಯೇಕತೆಯ ಮಂಚೂಣಿ ಏನಿದ್ದಾರಲ್ಲ, ಕೆಲವು ಜ್ಞಾನವಂತ ವಿರಕ್ತರಿದ್ದಾರೆ, PhD ಹೋಲ್ಡರ್ಸ್ ಇದ್ದಾರೆ, ಸಂಶೋಧನೆಗಳನ್ನು ಮಾಡ್ತಕ್ಕಂಥ ವಿರಕ್ತರಿದ್ದಾರೆ. ಅವರೆಲ್ಲರೂ ಅವರ ಆತ್ಮಸಾಕ್ಷಿಯಾಗಿ ಅವರು ಏನು ಮಾಡ್ತಾಯಿದ್ದಾರೆ ಅನ್ನೋದು ತಪ್ಪು ಅಂತ ಅವರಿಗೆ ಚೆನ್ನಾಗಿ ಮನದಟ್ಟಾಗಿದೆ. ಹಾಗಿದ್ದು ಈ ಹೋರಾಟದಲ್ಲಿ ಅವರು ಇದ್ದಾರೆ ಏಕೆ ಎನ್ನುವ ಒಂದು ಯಕ್ಷ ಪ್ರಶ್ನೆ ತುಂಬ ಜನಗಳನ್ನ ಕಾಡ್ತಾ ಇದೆ. ಅದಕ್ಕೆ ಉತ್ತರ ತುಂಬ ಸರಳ. ಏನಪ್ಪ ಅಂದರೆ, ಆ ಸಿ ಡಿ ಪೆನ್ ಡ್ರೈವ್ಗಳು ಏನಿದೆಯಲ್ಲ, ಹಳೆಯ ಕಾಲದ ಪತ್ರ ವ್ಯವಹಾರಗಳು, ಇಂದಿನ ಸಿ ಡಿ ಪೆನ್ ಡ್ರೈವ್ಗಳು ಏನಿದಾವಲ್ಲ, ಅದರಲ್ಲಿ ಎಷ್ಟು ಜನ ಸಿಗಾಕೊಂಡಿದ್ದಾರೋ ಯಾರಿಗೆ ಗೊತ್ತು. ಇದನ್ನು ಓನ್ಲಿ ತಮಿಳ್ನಾಡು ಸತ್ಯಕ್ಕ ಅಂತ ಒಂದು ಆಡಿಯೋ ರಿಲೀಸ್ ಆಗಿತ್ತಲ್ಲ ಈಗ 3-4 ವರ್ಷದ ಹಿಂದೆ. ಆ ತಮಿಳ್ನಾಡು ಸತ್ಯಕ್ಕ ಅನ್ನೋ ಸತ್ಯವತಿಯೇ ಇದ್ರ ಬಗ್ಗೆ ಬಲ್ಲಳೇಮೋ ಕಾಲವೇ ತಿಳಿಸ್ಬೇಕು. ಯಾಕಂದರೆ ಈ ಸತ್ಯವತಿ ಈ ಸತ್ಯಕ್ಕ, ತಮಿಳ್ನಾಡು ಸತ್ಯಕ್ಕನ್ನು ಧ್ವನಿ ಮುದ್ರಣವನ್ನು ಕೇಳಿಯೇ ಇಬ್ಬರು ವಿರಕ್ತರು, ಸ್ವಾಮೀಜಿಗಳು, ಕಾವಿದಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ನೀವೆಲ್ಲ ಪೇಪರಲ್ಲಿ ಓದೇ ಇರ್ತೀರ. ಮೋರೋವರು ಈ ಗುಂಪಿನಲ್ಲಿ ಏನಿದ್ದಾರೆ, ಆ ಗುಂಪಿನಲ್ಲಿರ್ತಕ್ಕಂಥ ಕೆಲವು ಕಾವಿದಾರಿಗಳು ಮತ್ತು ಬಿಳಿ ಸೀರೆಯ ಶ್ವೇತವಸ್ತ್ರ ಸನ್ಯಾಸಿನಿಯರು, ಅವರಲ್ಲಿ 25ಕ್ಕೂ ಹೆಚ್ಚು ಸಲಿಂಗಿಗಳಿದ್ದಾರೆ. ಒಬ್ಬ HIV ಪೀಡಿತ ಇದ್ದಾನೆ. 10ಕ್ಕೂ ಹೆಚ್ಚು ಲೈಂಗಿಕ ಕಿರುಕುಳ ಅಥವಾ ಅನ್ಯಲಿಂಗ ಸಂಘವನ್ನು ಬಯಸ್ತಕ್ಕಂಥ ಸನ್ಯಾಸಿಗಳು ಮತ್ತು ಶರಣೆಯರು ಇದ್ದಾರೆ. ಇದ್ರ ಬಗ್ಗೆ ನನಗೆ ಈ ಹಿಂದೆಯೇ ನಾನು ಆಲ್ರೆಡಿ ಕಳೆದ ವರ್ಷ ಈ ಬಗ್ಗೆ ಲೇಖನವನ್ನು ಬರೆದಿದ್ದೆ. ಇದ್ರ ಬಗ್ಗೆ ಯಾರೂ ಆಕ್ಷೇಪ ವ್ಯಕ್ತಪಡಿಸಿಲ್ಲ. ಅನ್ನೋದು ಏನಪ್ಪ ಅಂದರೆ, ಆಕ್ಷೇಪ ವ್ಯಕ್ತಪಡಿಸಿದರೆ ಮತ್ತೆಲ್ಲಿ ಹೆಚ್ಚಿನ ವಿವರಗಳು ಬರ್ತೋ ಅನ್ನೋ ಒಂದು ಭಯ ಅವರಲ್ಲಿ ಇದೆ ಅಂತ ಅಂದ್ಕೊಂಡು ನಾನು ಈ ಮಾತನ್ನು ಮತ್ತೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬರು ಇದ್ದಾರೆ, ಅನ್ಯಧರ್ಮೀಯರು. ಬಟ್ ಅವರು ಆಧುನಿಕ ಬಸವಣ್ಣ ಅಂತ ಅನ್ನಿಸ್ಕೊಳ್ಳಿಕ್ಕೆ ಭಾರೀ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅಂಥವರು ಏನು ಮಾಡಿದ್ರಪ್ಪ ಅಂದರೆ, ಹೋದ ವರ್ಷ ಇದ್ರ ಬಗ್ಗೆನೂ ಒಂದು ಪೋಸ್ಟ್ ಹಾಕಿದ್ದೆ. ಒಬ್ಬ ಮಹಿಳೆಗೆ ವಾಟ್ಸಪ್ ಮೆಸೇಜ್ನಲ್ಲಿ ಎಲ್ಲ ಡಿಲೀಟ್ ಮಾಡು ಓದಿದ ನಂತರ ಅಂತ ಒಂದು ಸೂಚನೆಯನ್ನು ಕೊಟ್ಟು ಆ ಮಹಿಳೆಯ ಖಾಸಗಿತನಕ್ಕೆ ಸಹಕಾರ ಕೋರಿ ವಾಟ್ಸಪ್ ಸಂದೇಶ ಕಳಿಸಿದ್ರು. ಇದ್ರ ಬಗ್ಗೆ ನಾನು ಈ ಹಿಂದೆ ಪೋಸ್ಟ್ ಹಾಕಿದ್ದೆ. ಅದ್ರ ಬಗ್ಗೆ ಅವರು ಕೋರ್ಟ್ನಲ್ಲಿ ಕೇಸ್ ಹಾಕ್ತೀನಿ ಮತ್ತು ಅದು ಇದು ಒಂದು ಫೇಸ್ಬುಕ್ನಲ್ಲಿ ಆರ್ಭಟ ಮಾಡಿದರೆ ಹೊರತು ಮುಂದೆ ಯಾವ ಆ್ಯಕ್ಷನನ್ನು ತಗೊಂಡಿಲ್ಲ. ಯಾಕೆ? ಅದನ್ನು ನಿಮ್ಮ ಜಿಜ್ಞಾಸೆಗೆ ಬಿಡ್ತೀನಿ. ಇಂತಹ ದಾರಿ ತಪ್ಪಿದ ವ್ಯಭಿಚಾರಿಗಳ ನೆರಳಿನಲ್ಲಿ ಬಸವ ತತ್ವದ ಪರಿಪಾಲಕರು ನಾವು ಅಂತ ಇವರು ಹೇಳ್ತಾರಲ್ಲ, ಇವರು ಬಸವ ತತ್ವ ಪರಿಪಾಲನೆ ಹೇಗಿದೆ? ಇವನಾರವ ಅಂತ ಬಾಯಲ್ಲಿ ಹೇಳ್ತಾನೆ. ಇವರ ವಚನ TVಯ ಸಿದ್ದು ಯಾಪಲಪರವಿಯವರು ಒಂದು ವೇದಿಕೆಯ ಮೇಲೆ ಚಂಪಾ ಅಂದರೆ ಚಂದ್ರಶೇಖರ್ ಪಾಟೀಲ್ ಕವಿ ಸಾಹಿತಿಗಳೇನಿದ್ದಾರಲ್ಲ ಅವರ ಕುರಿತು, ಚಂಪಾ ದುರ್ದೈವಕ್ಕೆ ಐನರಾಗಿ ಹುಟ್ಟಿದ್ದರು ಎಂದು ಚಂಪಾ ಅವರ ಜಾತಿಯನ್ನು ತುಚ್ಛೀಕರಿಸ್ತಾರೆ. ಅಂದರೆ ಯಾಕೆ ಅವರನ್ನು ಜಾತಿಯಿಂದ ತುಚ್ಛೀಕರಿಸುವುದು ಏಕೆ? ಅದೇ ರೀತಿ ಸಾಣೇಹಳ್ಳಿ ಶ್ರೀ ಜಂಗಮರು ಅವಿವೇಕಿಗಳು ಅಂತ ಇನ್ನೊಂದು ವೇದಿಕೆಯಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಯಾಕೆ? ವಿಪರ್ಯಾಸ ಏನಪ್ಪ ಅಂದರೆ, ಈ ಸಾಣೇಹಳ್ಳಿ ಶ್ರೀಗಳು ಏನಿದ್ದಾರಲ್ಲ, ಅವರು ಒಂದು ಜಾತಿ ಪೀಠದ ಶಾಖಾ ಮಠದ ಪೀಠದಲ್ಲಿ ಕುಳಿತವರು. ಅವರಿಗೆ ನೈತಿಕವಾಗಿ ಜಾತ್ಯತೀತ ಅನ್ನೋ ಪದವನ್ನು ಬಳಸಲಿಕ್ಕೆ ಅವರು ಅನರ್ಹರು. ಯಾಕೆ? ಕೂತಿರೋದೇ ಒಂದು ಜಾತಿ ಪೀಠದ ಮೇಲೆ. ಹಾಗೆ ಜಾತಿ ಪೀಠದ ಮೇಲೆ ಕೂತಿರೋರು ಜಾತಿ ಪೀಠವನ್ನು ತೊರೆದು ಒಂದು ವಿರಕ್ತ ಪೀಠಕ್ಕೆ ಸ್ವಾಮಿಯಾಗಿ ಮಾತನಾಡಿದರೆ ಆಗ ಅದಕ್ಕೆ ಒಂದು ಬೆಲೆ ಇದೆ.
ಹೌದಪ್ಪ ಇವರು ನಿಜವಾದ ವಿರಕ್ತರು, ಇವರು ಜಾತ್ಯತೀತ ವ್ಯಕ್ತಿಗಳು, ಇವರ ಮಾತನ್ನು ಕೇಳಬಹುದು ಅಂತ ಒಂದು ನಂಬಿಕೆ ಜನಗಳಲ್ಲಿ ಬರುತ್ತೆ. ಒಂದು ಜಾತಿ ಪೀಠದ ಮೇಲೆ ಕೂತ್ಕೊಂಡು ಒಂದು ಜಾತಿಗೆ ಅಧೀನರಾಗಿ ನಾನು ಜಾತ್ಯತೀತ ವ್ಯಕ್ತಿ ಅಂತಂದರೆ ಅವರೊಬ್ಬ ಜಗದ್ವಿಖ್ಯಾತ ನಟನಾ ಕೌಶಲ್ಯದ ವ್ಯಕ್ತಿ ಅಂತ ಹೇಳ್ಬೋದು. ಹೇಗೋ ಅವರು ರಂಗಜಂಗಮ ಅಂತ ಕರೆಸ್ಕೊಳ್ಳೋಕ್ಕೆ ಭಾಳ ಇಷ್ಟಪಡ್ತಾರೆ, ತುಂಬ ನಾಟಕಗಳನ್ನ ನಡೆಸ್ತಾರೆ. ಮೋಸ್ಟ್ಲಿ ಅವರು ವಾಸ್ತವಿಕ ಪ್ರಪಂಚದಲ್ಲಿ ಜಾತ್ಯತೀತ ವ್ಯಕ್ತಿಯಂತೆ ನಾಟಕವನ್ನು ಆಡ್ತಾ ಇರ್ಬೋದು. ಇನ್ನು ಒಬ್ಬ ರಿಟೈರ್ಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ. ಅವ್ರು ಪ್ರಿನ್ಸಿಪಲ್ ಸೆಕ್ರೆಟರಿನೋ ಏನೋ ಒಟ್ಟು IAS ಆಫೀಸರ್ ಅವರು ಏನು ಹೇಳ್ತಾರೆ, ಅವರು ತಮ್ಮ ಪುಸ್ತಕದಲ್ಲೇ ಬರೆದಿದ್ದಾರೆ, ಚಿದಾನಂದ ಮೂರ್ತಿ ಅಯ್ಯ, RC ಹಿರೇಮಠ ಜಂಗಮ, ಶಂಭಾ ಜೋಶಿ ಬ್ರಾಹ್ಮಣ, ಈ ಜಾತಿ ಜಂಗಮರು ಬ್ರಾಹ್ಮಣರು ಏನೇ ಸಂಶೋಧನೆ ಮಾಡಿದರೂ ಅದನ್ನು ನಾವು ಪರಿಗಣನೆಗೆ ತಗೋಬಾರ್ದು ಅಂತ ಇವರು ಜಾತೀಯತೆಯನ್ನು ಎತ್ತಿ ಮಾತಾಡ್ತಾರೆ. ಆದರೆ ಬಾಯಲ್ಲಿ ಇವನಾರವ ಅಂತ ವಚನವನ್ನು ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಇವ್ರದ್ದು ಪ್ರಸಿದ್ಧ ವಚನ ಏನು ಹೇಳ್ತಾರಪ್ಪ ಅಂದರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ. ಇದನ್ನು ಬಾಯಲ್ಲಿ ಹೇಳ್ತಾ ಇವರೇನು ಮಾಡ್ತಾರೆ, ಇವರ ಗುಂಪಿನ ಹಂದಿಗುಂದ ಶ್ರೀಗಳೊಬ್ಬರು ಇದ್ದಾರೆ, ಶಿವಾನಂದ ಸ್ವಾಮಿಗಳು ಅಂತ ಹಂದಿಗುಂದರು. ಅವರು ಸಾಮಾಜಿಕ ಮಾಧ್ಯಮದಲ್ಲೇ ಒಂದು ತಾರ್ಕಿಕ ಉತ್ತರವನ್ನು ಕೊಡಲಾಗದೆ ನನ್ನ ಒಂದು ಲೇಖನಕ್ಕೆ, ಇವರು ಮತ್ತು ಸಾಹಿತಿಗಳು, ಕವಿಗಳು ಅದೆಲ್ಲ ಬೇರೆ ಬೇರೆ ಇದು ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬ ರಂಗಜಂಗಮ, ಒಬ್ಬ ಕವಿ, ಒಬ್ಬ ಸಂಶೋಧಕ, ಒಬ್ಬ ಸಾಹಿತಿ, ಇದೆಲ್ಲ ಅವರಿಗೆ ಪ್ರೀಫಿಕ್ಸಸ್ ಅಂತ ಏನಂತೀವಲ್ಲ ನಾವು, ಆ ಪ್ರೀಫಿಕ್ಸಸ್ ಇವರಿಗೆ ಬೇಕು. ಇವರು ನನ್ನನ್ನು ಈತ ಸಗಣಿ ಹುಳ, ಅರೆ ಹುಚ್ಚ, ದುಡ್ಡಿಗಾಗಿ ಬರೆಯುವವ ಎಂದೆಲ್ಲ ಇವರು ಹೀಯಾಳಿಸಿದ್ದಾರೆ. ಇವರು ನಾನು ದುಡ್ಡಿಗಾಗಿ ಬರಿತೀನಿ ಅಂತ ಪ್ರೂವ್ ಮಾಡಿಬಿಟ್ರೆ ನನ್ನ ಶಿರಚ್ಛೇದವನ್ನು ಮಾಡಿಕೊಳ್ತೀನಿ. ಯಾಕಂದರೆ ನಾನಂತಹ ಒಬ್ಬ ಕಮಿಟೆಡ್, ನುಡಿದಂತೆ ನಡೆಯುವ ಶರಣ. ಆಮೇಲೆ ಇವರ ಇನ್ನೊಬ್ಬ ಅಪ್ರತಿಮ ಸಂಶೋಧಕ ಅಂತ ಒಬ್ಬರಿದ್ದಾರೆ. ಇವರು ತಮ್ಮ ಸಂಶೋಧನೆಯನ್ನು ಅವರು ಏನು ಓದಿದ್ದಾರೆ, PhD ಪಡೆದಿದ್ದಾರೆ, ಆ ಒಂದು ಫಾರ್ಮಕಾಲಜಿನಲ್ಲೋ ಇದರಲ್ಲೋ ಮಾಡಿದರೆ ಇಷ್ಟೊಳಗೆ ಸಂಜೀವಿನಿ ಔಷಧಿಯನ್ನೇ ಕಂಡುಹಿಡಿದು ಬಿಡ್ತಾಯಿದ್ರು ಏನೋ ಗೊತ್ತಿಲ್ಲ. ಅವರೇನು ಹೇಳ್ತಾರೆ ನೋಡಿ, ಅವರು ಅಷ್ಟೇ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಆದರೆ ಮಾತಾಡೋದೇನು, ಅವರು ಯಾವ ವಚನ ಮಠ ಇದೆಯೋ, ಯಾವ ಶರಣ ಪರಂಪರೆಯ ಮಠ ಇದೆಯೋ ಅಂತಹ ಮಠಕ್ಕೆ ಹೋದ ಲುಚ್ಚಾಗಳು ಯಾರಾದರೂ ಕುಂಕುಮ ಹಚ್ಚಿಕೊಂಡು ನಿಮ್ಮ ಹಳ್ಳಿಗೆ ಬಂದರೆ ಅವರಿಗೆ ನಿಮ್ಮ ಕಾಲಲ್ಲಿರುವುದನ್ನು ಕೈಯಲ್ಲಿ ತೆಗೆದುಕೊಳ್ಳಿ ಅಂತ ಅವರು ಘಂಟಾಘೋಷಣವಾಗಿ ನಾನು ಘೋಷಣೆ ಹೇಳ್ತಾ ಇದ್ದೇನೆ ಅಂತ ಒಂದು ಘಂಟಾಘೋಷಣೆಯಾಗಿ ಭಾಷಣವನ್ನು ಮಾಡಿದ್ದಾರೆ. ಸೊ ಇನ್ನು ಕೆಲವು ಶ್ವೇತ ವಸ್ತ್ರಧಾರಿ, ಈ ಬಿಳಿ ಸೀರೆ ಶರಣೆಯರಿದ್ದಾರೆ, ಅವರ ಅವನ್ನು ನಾನು ಹೇಳಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಯಾಕಂದರೆ ಅವು ಮಿತಿ ಮೀರಿಬಿಟ್ಟಿದೆ. ಆ ಒಂದು ಮಹಿಳಾ ಗೌರವವನ್ನು ಮೀರಿದಂತಹ ಮಾತುಗಳು ಆ ಶುಭ್ರ ಬಿಳಿ ಸೀರೆಯ ಶರಣೆಯರ ಬಾಯಲ್ಲಿ ಬರ್ತವೆ. ಇನ್ನು ಇವರು ಇನ್ನೊಂದು ವಚನ ಹೇಳ್ತಾರೆ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಈ ಡಿಕ್ಲೇರ್ ಮಾಡಿದಂಥ ಬಾಲ್ಕಿ ಶ್ರೀಗಳು ಹನುಮಂತನ ಎದೆಯನ್ನು ಸೀಳಿದರೆ ರಾಮ ಕಾಣಿಸುವ ಥರ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಆಗ ಹೋದ ವರ್ಷ ಅವರು ಹಾಲಿ ಮುಖ್ಯಮಂತ್ರಿಗಳಿದ್ದರು, ಅವರ ಎದೆಯನ್ನು ಸೀಳಿದರೆ ಅಲ್ಲಿ ಬಸವಣ್ಣ ಕಾಣಿಸ್ತಾನೆ ಅಂತ ತಮ್ಮ ಶಬ್ದ ದಾರಿದ್ರ್ಯ ಅದು. ಯಾಕಂದರೆ ಅವರಿಗೆ ಪುರಾಣಗಳನ್ನು ಬಿಟ್ಟು ಬೇರೆ ರೀತಿಯಲ್ಲಿ ವರ್ಣಿಸುವ ಒಂದು ಶಬ್ದ ಭಂಡಾರವೇ ಗೊತ್ತಿಲ್ಲ. ಅಂಥ ಶಬ್ದ ದಾರಿದ್ರ್ಯದಿಂದ ಮತ್ತದೇ ಪುಂಡರ ಗೋಷ್ಠಿ ಅಂತಾರೆ, ಆ ಪುರಾಣದ ರೂಪಕವನ್ನೇ ಬಳಸಿ ಮಾಜಿ ಮುಖ್ಯಮಂತ್ರಿಯವ್ರನ್ನ ಮಂಗಳಾರತಿ ಎತ್ತಿ ಹಾಡಿ ಹೊಗಳ್ತಾರೆ. ಇನ್ನೊಬ್ಬರಿದ್ದಾರೆ, ಇವರ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇವರು ತುಂಬ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡಿ, ಬಟ್ ಕಾವಿದಾರಿಗಳು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಇವರು ಏನು ಹೇಳ್ತಾರಪ್ಪ ಅಂದರೆ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಡಿಕ್ಲೇರ್ ಮಾಡಿ, ಅವ್ರ ಹೆಸರು ನಿಜಗುಣಾನಂದ ಅಂತ ನೀವೆಲ್ಲ ನೋಡಿರ್ತೀರ. ಅವರು ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಡಿಕ್ಲೇರ್ ಮಾಡಿ ಏನಂತಾರೆ, ಲಕ್ಷ್ಮಿ ಅಂದರೆ ಜೋಲಿ ಲಕ್ಷ್ಮಿ ಅಂತ ಹಿಂದೂ ದೇವತೆ ಮತ್ತು ಅಪ್ರತಿಮ ನಟಿ ಲಕ್ಷ್ಮಿ ಒಬ್ಬ ಕಲಾವಿದೆ, ಆಕೆಯನ್ನು ಇಬ್ಬರನ್ನೂ ಲೇವಡಿ ಮಾಡ್ತಾರೆ.
ಅಂದರೆ ಇವ್ರ ಪ್ರಕಾರ ಈ ಜೂಲಿ ಲಕ್ಷ್ಮಿ ಕನಿಷ್ಠವೇ? ಏನರ್ಥ ಇದು ಮಹಿಳೆಯ ಅವಹೇಳನವಲ್ಲವೇ? ಒಬ್ಬ ಕಲಾವಿದೆಯ ಅವಹೇಳನವಲ್ಲವೇ? ಇನ್ನೂ ಮುಂದುವರೆದು ಏನಂತಾರೆ, ಕೊಲ್ಲೂರು ಮೂಕಾಂಬಿಕೆಗೆ ಸೌದತ್ತಿ ಎಲ್ಲಮ್ಮಗೆ ಸೀರೆ ಉಡಿಸಿದರೆ ಫಲ ಸಿಗತೈತಂತ. ಅಂದರೆ ಸೀರೆ ಉಡಿಸೋದಂದರೆ ಯಾವ ಅರ್ಥದಲ್ಲಿ ಇವರು ಹೇಳ್ತಾರೆ ಅನ್ನೋದು ಇವರು ಹಳೆಯ ಕನ್ನಡ ಸಿನಿಮಾಗಳಲ್ಲಿ ಡಬಲ್ ಮೀನಿಂಗ್ ಅಂತ ಬರೋದು. ಆವಾಗ ತುಂಬ ಡಬಲ್ ಮೀನಿಂಗ್ ಸಂಭಾಷಣೆಗಳಿದ್ದಾವೆ, ಈ ಚಿತ್ರ ಸರಿಯಿಲ್ಲ ಅಂತ. ಅಂತಹ ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಈ ನಿಜಗುಣಾನಂದ ಅಂತ ಕಾವಿದಾರಿಗಳು ಸ್ಟ್ಯಾಂಡಪ್ ಕಾಮಿಡಿಯನ್ನು ಅವರು ಇಂಥ ಭಾಷಣವನ್ನು ಮಾಡ್ತಾರೆ. ಹೀಗೆ ಇವರ ಪ್ರತಿಯೊಂದು ನಡೆ ನುಡಿ ಇದು ಎಲ್ಲದೂ ಏನಪ್ಪ ಸಾಬೀತು ಮಾಡುತ್ತೆ ಅಂದರೆ ಇವರ ದ್ವಂದ್ವತೆ, ಇವರ ವ್ಯಭಿಚಾರ, ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲಿಕ್ಕೆ ಬಸವಣ್ಣನನ್ನು ಒಂದು ಕವಚದಂತೆ ಬಳಸ್ತಾರೆ. ಕಟ್ಟ ಕಡೆಗೆ ಇವರು ಯಾವುದೇ ಶರಣನ ಹೆಸರೆತ್ತಲಿಕ್ಕೂ ಲಾಯಕ್ಕಾದವರು ಅಲ್ಲ. ಇದನ್ನು ನಾನಲ್ಲ, ಬಸವಣ್ಣನೇ ಹೇಳಿದ್ದೇನೆ. ಬಸವಣ್ಣ ಏನು ಹೇಳಿದಾನಪ್ಪ, ಅವರ ನಡೆಯೊಂದು ನುಡಿಯೊಂದಾದಡೆ ಶಿವಾಚಾರಕ್ಕವರು ಸಲ್ಲರಯ್ಯ, ಬಲ್ಲನು ಸಾತ್ವಿಕರಲ್ಲದವರೊಲ್ಲನು. ಅಂದರೆ ತಿಳ್ಕೊಂಡವನು ಸಾತ್ವಿಕರಲ್ಲದವರನ್ನೊಲ್ಲನು, ಶಿವಾಚಾರವ ಬಲ್ಲನು ಅಲ್ಲಿ ನಿಲ್ಲನು, ಶಿವಾಚಾರವನ್ನು ತಿಳಿದುಕೊಂಡನು ಅವರ ಜೊತೆ ನಿಲ್ಲನು, ಪ್ರಪಂಚಿಯ ಮನನೊಲ್ಲನು ಕೂಡಲ ಸಂಗಮ ದೇವನು ಅಂತ ಇವರೆಲ್ಲರೂ ಪ್ರಾಪಂಚಿಕ ಲಾಭಕ್ಕಾಗಿ ಬಸವಣ್ಣನನ್ನು ತಮ್ಮ ವ್ಯವಹಾರಕ್ಕೆ ಬಳಸ್ತಿರ್ತಕ್ಕಂಥ ಭ್ರಷ್ಟರು. ಇಂತಹ ಭ್ರಷ್ಟರನ್ನು ದಯವಿಟ್ಟು ಅಖಂಡ ಹಿಂದೂ ವೀರಶೈವ ಲಿಂಗಾಯತರು ತ್ಯಜಿಸಿ ಇವರನ್ನು ಎಲ್ಲಿಡಬೇಕೋ ಅಲ್ಲಿಡದಿದ್ದರೆ ನಿಮಗೆ ಬಸವಣ್ಣನ ಅನುಗ್ರಹ ಇರದು. ಧನ್ಯವಾದಗಳು.